ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಏನಾಗಿದೆ ಅಂತಂದರೆ ಇವತ್ತು ಹಾಸ್ಪಿಟಲಿಂದ ಬಂದಿದ್ದೀನಿ. ಬಂದುಬಿಟ್ಟು ನಿಮ್ಗೆಲ್ಲರಿಗೂ ತಿಳಿಸೋಣ ಒಂದು ಮಾತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾನಂತೂ ಬದುಕ್ತೀನಿ ಅಂತ ಅಂದ್ಕೊಂಡಿಲ್ಲ. ದೇವರು ನನಗೆ ಹೆಂಗೋ ಬದುಕಿಸ್ಬಿಟ್ಟಿದ್ದಾನೆ. ನನಗಂತೂ ಭಯ ಆಗ್ಬಿಟ್ಟಿತ್ತು ಹಾಸ್ಪಿಟ್ಲಿಗೆ ಹೋದ ತಕ್ಷಣ. ರಿಟರ್ನ್ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮುಗೀತು, ಮನೇಲಿ ಬೇರೆ ಹೇಳ್ಬಿಟ್ಟು ಬಂದಿಲ್ಲ ಮಕ್ಕಳಿಗೆ. ಏನಪ್ಪ ಇಷ್ಟು ಸೀರಿಯಸ್ ಆಗೋಯ್ತು ಅಂತ ಅಂದ್ಕೊಂಡಿದ್ದೆ. ನನಗೆ ಯಾಕೋ ನನ್ನ ಮನಸ್ಸೇ ಸರಿ ಇರಲಿಲ್ಲ ಆಚೆ ಬರೋವರೆಗೂ. ಮಧ್ಯದಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ಹೋಗಿ ಅಡ್ಮಿಟ್ ಆಗಷ್ಟರಲ್ಲೇ ಹೋಗಿ ಅವರು ಡ್ರಿಪ್ಸ್ ಎಲ್ಲ ಹಾಕಿ ಇಂಜೆಕ್ಷನ್ ಹಾಕಿದ ತಕ್ಷಣ ಕಣ್ಣೆಲ್ಲ ಸುಸ್ತಾಗೋಯ್ತು. ಒಂಥರ ಕಣ್ಣೆಲ್ಲ ಮಂಜು ಮಂಜು ಕಾಣಿಸ್ತಾ ಇತ್ತು. ನನ್ನ ಪ್ರಾಣ ಹೋಗಿದಂಗೆ ಅನಿಸ್ಬಿಡ್ತಾ ಇತ್ತು. ಕಣ್ಣು ಮಂಜು ಮಂಜಾಗಿ ಕಾಣಿಸ್ತಾ ಇತ್ತು. ಮೊಬೈಲೇ ಕಾಣಿಸಿರ್ಲಿಲ್ಲ ನನಗೆ. ಏನಾದರೂ ನೋಡ್ತಾ ಇದ್ರೆ ಅದನ್ನು ಹಂಗೆ ಕಾಣಿಸ್ಲಿಲ್ಲ, ಮೊಬ್ಬಾಗಿ ಕಾಣಿಸ್ತಾ ಇತ್ತು. ನನಗೆ ಬಾಯಿ ಅರಕೆ ಜಾಸ್ತಿ ಆಗ್ತಾಯಿತ್ತು. ಬಾಯೆಲ್ಲ ಒಣಕೋತಾ ಇತ್ತು. ಬಾಡಿ ಎಲ್ಲ ಡಿಹೈಡ್ರೇಟ್ ಆಗ್ತಾಯಿತ್ತು. ತುಂಬ ಭಯಪಟ್ಟಿದ್ದೀನಿ ನನ್ನ ಜೀವನದಲ್ಲಿ. ನಾನು ಯಾವತ್ತೂ ಇಷ್ಟು ಭಯಪಟ್ಟಿಲ್ಲ. ಇನ್ನೇನು ವಿಷಯ ನಾನು ಇಷ್ಟು ಭಯ ಪಡೋಕ್ಕೆ ಅಂತಂದರೆ, ನನ್ನ ಪಕ್ಕದಲ್ಲಿ ನಾನು ಯಾರಿಗೂ ಕರ್ಕೊಂಡು ಹೋಗಿಲ್ಲ. ನಾನು ಹೇಳಲೂ ಇಲ್ಲ ನಾನು ಹಾಸ್ಪಿಟ್ಲಲ್ಲಿ ನನಗೆ ತುಂಬ ಸೀರಿಯಸ್ ಇದೆ ಅಂತಲೂ ಹೇಳಲಿಲ್ಲ. ಸುಮ್ಮನೆ ಮಕ್ಕಳಿಗೆ ಬರ್ತೀನಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಹೇಳಿಬಿಟ್ಟು ಹೋಗಿದ್ದು. ಆದರೆ ನಂಗೆ ತುಂಬಾ ಹುಷಾರಿಲ್ಲ ಅಂತ ನನಗೆ ಹೋದ್ಮೇಲೆ ಗೊತ್ತಾಗೋಯ್ತು. ಮಕ್ಕಳ ಹತ್ರ ಬೇರೆ ಫೋನ್ ಇರಲಿಲ್ಲ. ಫೋನ್ ಮಾಡಿಬಿಟ್ಟು ಮಕ್ಕಳಿಗೆ ಏನಾದರೂ ಹೇಳೋಣ ಅಂತ ಅಂದ್ಕೊಂಡ್ರೆ ಫೋನ್ ಇರಲಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗೂ ಬಂದಿದ್ದೀನಿ ಟ್ರೀಟ್ಮೆಂಟ್ ತೊಗೊಂಡೆ ಹೋಗ್ಬಿಡೋಣ ಅಂತ ಟ್ರೀಟ್ಮೆಂಟ್ ತೊಗೊತಾ ಇದ್ದರೆ ನಂಗೆ ತುಂಬ ಸೀರಿಯಸ್ ಅಂತ ಅನ್ನಿಸ್ತು. ನಾನು ನಿಜವಾಗ್ಲೂ ಮನೆಗೆ ಹೋಗ್ತೀನಾ ಇಲ್ವಾ ಅಂತ ಅನಿಸ್ಬಿಡ್ತು. ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಸತಿ ಭಯ ಆಗುತ್ತೆ. ನನಗೆ ಮಾತ್ರ ಫಸ್ಟ್ ಟೈಮ್ ಇಷ್ಟು ಭಯ ಆಗಿದ್ದು. ಇಷ್ಟು ವರ್ಷಗಳಿಂದನೇ ಯಾವತ್ತೂ ನನಗಿಷ್ಟು ಸೀರಿಯಸ್ ಆಗಿರಲಿಲ್ಲ. ಆದರೂ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ಥರ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಯಾರಿಗಾದ್ರೂ. ಫಸ್ಟ್ ಟೈಮ್ ನನಗಿಷ್ಟು ಸೀರಿಯಸ್ ಆಗಿದ್ದು. ಯಾಕೆ ಏನು ಪ್ರಾಬ್ಲಮ್ಮು ಅಂತಂದರೆ, ನನಗೇನೋ ಸ್ವಲ್ಪ ಆಚೆಗಡೆ ಫುಡ್ ಪಾಯ್ಸನ್ ಆಗಿತ್ತು. ಆಚೆಗಡೆ ಸ್ವಲ್ಪ ಏನೋ ತಿಂದಿರೋದ್ರಿಂದ ಫುಡ್ ಪಾಯ್ಸನ್ ಆಗಿಬಿಟ್ಟು 30 to 40 ಟೈಮ್ಸ್ ಲೂಸ್ ಮೋಷನ್ ಆಗಿಬಿಟ್ಟು ಒಂದು 3 to 4 ಟೈಮ್ಸ್ ವಾಮಿಟ್ ಆಗಿತ್ತು. ಅಷ್ಟಕ್ಕೆ ತುಂಬ ಸುಸ್ತಾಗಿಬಿಟ್ಟಿದೆ. ಹಂಗೋ ಹಿಂಗೋ ನಾನೇ ಹಾಸ್ಪಿಟ್ಲಿಗೂ ಹೋಗಿ ತೋರಿಸ್ಕೊಳೋಷ್ಟು ಶಕ್ತಿ ಇತ್ತು ಬಾಡಿಯಲ್ಲಿ. ಫುಲ್ ಬಿದ್ದೋಗಿರಲಿಲ್ಲ. ಅಲ್ಲಿಗೆ ಹೋದ ತಕ್ಷಣ ಬಿದ್ದೋಗ್ಬಿಟ್ಟಿದೆ. ಅಷ್ಟು ಸೀರಿಯಸ್ ಆಗಿಬಿಟ್ಟಿತ್ತು. ಹಾಗೆ ಡ್ರಿಪ್ಸ್ ಹಾಕಿದ್ರು, ಮೆಡಿಸನ್ಸ್ ಇಂಜೆಕ್ಷನ್ಸ್ ಹಾಕಿದ್ರು. ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರು. ಏನು ತಿಂದಿರೋದು ಆಚೆ ಅಂತ ಕೇಳಿದ್ರು. ಸ್ವಲ್ಪ ಆಚೆಗಡೆ ಏನೋ ತಿಂದಿದ್ದೆ. ನಾನು ಡಾಕ್ಟರ್ಗೆ ಹೇಳಲಿಲ್ಲ. ಏನೂ ಇಲ್ಲ, ಆಚೆಗಡೆ ಏನೂ ತಿಂದಿಲ್ಲ ಅಂತ ಹೇಳಿದ್ದೆ ಅಷ್ಟೇ. ಆದರೆ ಫುಡ್ ಪಾಯ್ಸನ್ ಆಗಿದೆ. ದಯವಿಟ್ಟು ಆಚೆಗಡೆ ಯಾರಾದರೂ ಊಟ ಮಾಡ್ತಿರೋ ಯೋಚನೆ ಮಾಡಿ. ಯಾಕಂದರೆ ಆಚೆಗಡೆ ಫುಡ್ಡು ತುಂಬ ಫುಡ್ ಪಾಯ್ಸನ್ ಆಗುತ್ತೆ. ಎಲ್ಲರಿಗೂ ಆಗಲ್ಲ, ಎಲ್ಲರ ಬಾಡಿಗೂ ಸೆಟ್ ಆಗಲ್ಲ. ಮಾಡಿದ್ರೂ ಒಳ್ಳೆ ಕಡೆ ಫ್ರೆಶ್ಶಾಗಿ ಊಟ ಸಿಗೋ ಕಡೆ, ಆ ಥರ ಕಡೆ ಅಷ್ಟೇ ಊಟ ಮಾಡಿ. ಆಚೆಗಡೆ ಊಟ ಮಾಡಬೇಕು ಅಂತ ಅಂದ್ಕೊಂಡವರು. ಏಕೆಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೊಬೇಕು. ನನಗೆ ಅವತ್ತು ಅನ್ನಿಸ್ತು ನನ್ನ ಆರೋಗ್ಯ ನನ್ನ ಕೈ ತಪ್ಪಿಬಿಟ್ಟಿದೆ ಅಂತ. ಏಕೆಂದರೆ ಇಷ್ಟು ವರ್ಷಗಳಲ್ಲಿ ನಾನು ಯಾವತ್ತಷ್ಟು ಸೀರಿಯಸ್ ಆಗಿಲ್ಲ ನನಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನೀವು ಯಾವತ್ತೂ ಆಚೆಗಡೆ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ಚೆನ್ನಾಗಿ ಫ್ರೆಶ್ಶಾಗಿ, ಚಿಕ್ಕ ಹೋಟ್ಲಾದ್ರೂ ಪರವಾಗಿಲ್ಲ, ಫ್ರೆಶ್ಶಾಗಿ ಎಲ್ಲಿ ಅಡುಗೆ ಮಾಡ್ತಾಯಿದ್ದಾರೋ, ನೀಟಾಗಿ ಎಲ್ಲಿ ಅಡುಗೆ ಮಾಡ್ತಾಯಿದ್ದಾರೋ ಅಲ್ಲಿ ಮಾತ್ರ ಊಟ ಮಾಡಿ. ಹಿಂಗೆ ಅಂತ ಇದ್ದೀನಿ ಅಂತ ನಗಬೇಡಿ ದಯವಿಟ್ಟು. ಏಕೆಂದರೆ ನನಗಾಗಿರೋದು ಬೇರೆಯವ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಅದು ಯಾವುದೇ ಆಗಲಿ, ಹೆಲ್ತ್ ಪ್ರಾಬ್ಲಮ್ ಆಗಲಿ, ಬ ಯಾವುದೇ ರಿಲೇಟಿವ್ ನನಗಾಗಿರೋದು ನಿಮ್ಗೆ ಆಗಬಾರ್ದು ಅಂತ ನನ್ನ ಕಡೆಯಿಂದ ಒಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ. ನನಗಂತೂ ನನ್ನ ಕಣ್ಣೇ ಕಾಣಿಸಿಲ್ಲ ಅಲ್ಲಿ. ಅಷ್ಟು ಕಣ್ಣು ಮಂಜು ಆಗಿಬಿಟ್ಟಿತ್ತು. ಉಸಿರಾಡೋಕ್ಕೆ ಒಂಥರ ಆಗ್ತಾಯಿತ್ತು. ಹೇಳ್ಕೊಳ್ಳೋಕ್ಕೂ ಯಾರೂ ಇರಲಿಲ್ಲ ಪಕ್ಕದಲ್ಲಿ. ನರ್ಸ್ನ ಕರೆದು ನೀರು ಕೇಳಿದ್ದೆ 2 ಟೈಮ್ಸು. ನರ್ಸ್ ಬಂದು ನೀರು ಕೊಟ್ಟರು ಕುಡಿಯೋಕ್ಕೆ. ಅವರು ಎಬ್ಬಿಸಿ ಕುಂದಿರಿಸಿದ್ರು. ಕುತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅನಿಸುತ್ತೆ ನನಗೆ ಭಯ ಆಗಿಬಿಟ್ಟಿದೆ. ಹಾಗೆ ಯಾರಾದರೂ ಆಚೆಗಡೆ ಊಟ ಮಾಡಬೇಕು ಅಂತ ಅಂದ್ಕೊಂಡಾಗ ಯೋಚನೆ ಮಾಡಿ ಸ್ವಲ್ಪ ಒಳ್ಳೆ ಹೋಟ್ಲುಗಳಲ್ಲಿ ಊಟ ಮಾಡಿ. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ. ಆಗಲ್ಲ ಯಾವಾಗಾದ್ರೂ ಎಮರ್ಜೆನ್ಸಿ ಅಂದರೆ ಒಳ್ಳೆ ಹೋಟ್ಲ್ ನೋಡಿ ಊಟ ಮಾಡಿ. ನನ್ನ ವಿಡಿಯೋ ಯಾರಾದರೂ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ. ಯಾಕಂದರೆ ನಾನು ಬಂದಿದ್ದೀನಿ ಅನ್ನೋ ಸಂತೋಷಕ್ಕಾದರೂ ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೇನು ಮುಗಿಯೋಕ್ಕೆ ಬಂತು ವಿಡಿಯೋ. ಹಾಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಇವಾಗ ಫುಲ್ ಸರಿ ಹೋಗಿದೆ ನನ್ನ ಹೆಲ್ತು. ಮಾತ್ರೆಗಳೆಲ್ಲ ಖಾಲಿ ಆಗಿಬಿಟ್ಟಿದೆ. ಆರಾಮಾಗಿದ್ದೀನಿ ಇವಾಗ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸು. ಇಷ್ಟು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. 1,500 ಹತ್ರ ಬಂತು ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಮೈ ಫ್ಯಾಮಿಲಿ ಮೆಂಬರ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸೇ. ನನ್ನ ಕಷ್ಟ ನಿಮ್ಮ ಕಷ್ಟ ಒಂದೇ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಆಚೆಗಡೆ ಆದಷ್ಟು ಬೇಗ ಅವಾಯ್ಡ್ ಮಾಡಿ ಫುಡ್ನ. ಬಾಯ್. ಲೈಕ್ ಮಾಡಿದ್ದೀರಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಇನ್ನೊಂದು ಸರ್ತಿ ಬಾಯ್.